ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಕೆಲವೊಂದು ಐಟಮ್ಸ್ನ ಹಾಕಿರ್ತೀನಿ. ಬೇಕಾದರೆ ನೀವು ಅದನ್ನು ಲಿಂಕ್ ಕೆಳಗಡೆ ಇರುತ್ತೆ. ಅದನ್ನು ಒತ್ತಿ ಆರ್ಡರ್ ಮಾಡ್ಕೋಬೋದು. ಪ್ಲೀಸ್ ಕಮೆಂಟ್ ಕೊಡೋದನ್ನು ಮರಿಬೇಡಿ, ಲೈಕ್ಸು ಹಾಗೆ ಕಮೆಂಟ್ಸ್ನ. ಅವನ ಈ ಪರಿಯ ಮಾತುಗಳೇ ಅವಳನ್ನ ಗಾಬರಿ ಬೀಳಿಸುತ್ತಿದ್ದವು. ಅದು ಅವನು ತನ್ನನ್ನು ಅಪ್ಪಿದಾಗ ಅವಳು ಸೋತು ಹೋಗಿಬಿಡುತ್ತಿದ್ದಳು. ಈಗಲೂ ಅಷ್ಟೇ ಅವನ ಸನಿಹ, ಅಪ್ಪುಗೆ ಮತ್ತು ಇನ್ನೇನೋ ಬೇಕು ಎಂಬ ಭಾವ ತೀವ್ರವಾಗುತ್ತಿತ್ತು ಅವಳಿಗೆ. ತನ್ನ ಯೋಚನೆಯಿಂದ ಬೆವರು ಬಿಟ್ಟಿದ್ದಳು ಕುಂಕುಮ. ಅವನ ಮೇಲಿಂದ ತನ್ನ ನೋಟವನ್ನ ಪಕ್ಕಕ್ಕೆ ಸರಿಸಿದ್ದಳು ಹುಡುಗಿ. ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಈ ಗಾಬರಿ? ಹಣೆಯೆಲ್ಲ ಬೆವರುತ್ತಾ ಇದೆ. ನಾನೇನು ನಿನ್ನ ತಿಂದು ಬಿಡಲ್ಲ ಹುಡುಗಿ. ಆಗಲ್ಲ ಅಲ್ಲ. ಐ ನೋ ಐ ನೋ ದಟ್, ಡೋಂಟ್ ವರಿ. ನಾನು ನಿನ್ನ ಬಲವಂತ ಮಾಡಲ್ಲ. ನನಗೆ ಗೊತ್ತು, ನಾನು ನನ್ನಂಥವನು ನಿನಗೆ ತಕ್ಕವನಲ್ಲ. ನಿನಗೆ ನನಗಿಂತ ಒಳ್ಳೆಯ ಹುಡುಗ ಜೀವನ ಸಂಗಾತಿಯಾಗಿ ಸಿಗಬೇಕು. ನೀನು ಇನ್ನೂ ಚಿಕ್ಕ ಹುಡುಗಿ. ನಿನ್ನಂತೆ ನಿನ್ನನ್ನು ಸ್ವೀಕರಿಸುವವನು ಸಿಗಬೇಕು ನಿನಗೆ. ನಾನು ಹ್ಞೂ, ನನಗೆ ಕೋಪ, ಹಠ, ಅಹಂ ಎಲ್ಲ ಜಾಸ್ತಿ. ನಿನಗೂ ಕೋಪ ಅಲ್ವಾ? ಹ್ಞೂ, ಸರಿ ಹೋಗಲ್ಲ. ಐ ಐ ನೋ ದಟ್ ಎಂದು ತುಟಿ ಸೊಟ್ಟ ಮಾಡಿ ವಿಷಾದದಿಂದ ನಕ್ಕಿದ್ದ ಆಯುಷ್ ಆಚಾರ್ಯ. ಅವನ ಮಾತುಗಳಿಂದ ಅಳು ಒತ್ತರಿಸಿಕೊಂಡು ಬಂದಿತ್ತು ಹುಡುಗಿಗೆ. ಕಣ್ಣೀರು ಅವಳ ದುಂಡುಗೆನ್ನೆಯ ಮೇಲೆ ಇಳಿದಿತ್ತು. ಡೋಂಟ್ ಕ್ರೈ, ಅಳ್ಬಾರ್ದು. ಮೃದುವಾಗಿ ಅವಳ ಕೆನ್ನೆಯ ಮೇಲೆ ಇಳಿದಿದ್ದ ಕಣ್ಣೀರನ್ನ ಒರೆಸಿದ್ದ ಆಯುಷ್. ಹಣೆಯ ಮೇಲೆ ಸಾಲುಗಟ್ಟಿದ್ದ ಬೆವರನ್ನ ಮೃದುವಾಗಿ ತೊಳೆದಿದ್ದ. ಅವಳನ್ನೇ ಒಮ್ಮೆ ದೀರ್ಘವಾಗಿ ತೃಪ್ತಿಯಾಗುವಷ್ಟು ನೋಡಿ ಕಣ್ತುಂಬಿಕೊಂಡಿದ್ದ. ಇಫ್ ಯು ಡೋಂಟ್ ಮೈಂಡ್, ವಿತ್ ಯುವರ್ ಪರ್ಮಿಷನ್, ಪ್ಲೀಸ್, ಲಾಸ್ಟ್ ಟೈಮ್ ಎಂದವನೇ ಅವಳ ಕಣ್ಣುಗಳನ್ನ ಬಿಡಿಬಿಡಿಯಾಗಿ ಮುದ್ದಿಸಿದ್ದ. ಅವಳ ದುಂಡು ಗೆನ್ನೆಗಳ ಮೇಲೆ ಗಾಢವಾಗಿ ತನ್ನ ತುಟಿಗಳ ಮುದ್ರೆ ಒತ್ತಿದ್ದ. ಮುಖದ ತುಂಬೆಲ್ಲ ಮನಸಾರ ಮುತ್ತಿನ ಮಳೆಗರೆದವನು ಅವಳ ಎಲುಸು ತುಟಿಗಳನ್ನ ತನ್ಮಯತೆಯಿಂದ ಗಾಢವಾಗಿ ಚುಂಬಿಸಿ ಸಾರಿ ಎಂದವನೇ ಅವಳನ್ನ ಬಿಟ್ಟು ನಡೆದು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಹೋಗು, ಹೋಗು ಇಲ್ಲಿಂದ, ಮೊದಲು ಹೋಗಿಬಿಡು. ನಿನಗೇ ಒಳ್ಳೆಯದು. ಅದು ನೀನು ನನ್ನ ಕಣ್ಣ ಮುಂದೆ ಇದ್ದರೆ ನಾನು ಏನಾದರೂ ಅನಾಹುತ ಮಾಡಿಬಿಡ್ತೀನಿ ಅಂತ ಭಯ ಆಗ್ತಾ ಇದೆ ನನಗೆ. ನಾನು ನಾನು ಸೋತು ಹೋಗಿಬಿಡ್ತೀನಿ. ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲಾಗದೆ ಹೈರಾಣಾಗಿ ಬಿಡ್ತೀನಿ. ನಿನಗೆ ಕೈ ಮುಗಿತೀನಿ, ಹೋಗಿಬಿಡು ಇಲ್ಲಿಂದ ಎಂದವನೇ ಅಲ್ಲಿಂದ ಎದ್ದು ತೂರಾಡುತ್ತಲೇ ಬಾತ್ರೂಮ್ಗೆ ಹೋಗಿ ತಣ್ಣೀರಿಗೆ ತಲೆ ಕೊಟ್ಟು ನಿಂತು ಬಿಟ್ಟಿದ್ದ ಆಯುಷ್ ಆಚಾರ್ಯ. ತನ್ನ ಮೈ ಮನಸ್ಸಿನ ತಳಮಳ ತಾಳಲಾರದೆ. ಅವಳಿಗಂತೂ ಏನಾಗಿತ್ತು, ಏನಾಗ್ತಾ ಇದೆ ಎಂದೇ ಅರ್ಥವಾಗುತ್ತಿಲ್ಲ ಪಾಪ. ಮೈಮನವೆಲ್ಲ ಹಿತವಾದ ಕಂಪನ. ಅವನ ಆ ಚುಂಬನ ಮತ್ತೆ ಮತ್ತೆ ಬೇಕು ಎನ್ನಿಸುವ ಭಾವ. ಒದ್ದಾಡಿ ಹೋಗಿದ್ದಳು ಹುಡುಗಿ. ಅವನ ಮಾತುಗಳು ಅವಳನ್ನ ಇಹಕ್ಕೆ ತಂದಿದ್ದವು. ಬಾತ್ರೂಮಿನಲ್ಲಿ ಏನನ್ನೋ ಎಸೆದ ಶಬ್ದ. ಬೆಚ್ಚಿ ಅತ್ತ ಓಡಿದ್ದಳು ಕುಂಕುಮ. ದೇವುಡ, ಮತ್ತೆ ಏನು ಅನಾಹುತ ಮಾಡ್ಕೊಂಡ್ರು ಈ ದೊರೆ? ಮೊದಲೇ ಹುಷಾರಿಲ್ಲ. ಬಿದ್ಗಿದ್ರ ಹಿಂಗೆ? ಯಾಕೆ ಹೀಗೆ ಸಾಯಿಸ್ತಾ ಇದ್ದಾರೆ ನನ್ನ ಇವರು? ಥತ್ ಎಂದುಕೊಳ್ಳುತ್ತಾ ಬಾತ್ರೂಮಿನ ಡೋರ್ ಬಡಿದಿದ್ದಳು ಹುಡುಗಿ. ಸರ್, ಸರ್, ಡೋರ್ ಓಪನ್ ಮಾಡಿ ಸರ್. ಏನಾಯಿತು ನಿಮಗೆ? ನನಗೆ ನನಗೆ ಭಯ ಆಗ್ತಾ ಇದೆ. ಪ್ಲೀಸ್ ಡೋರ್ ಓಪನ್ ಮಾಡಿ ಬೇಡಿಕೊಂಡಿದ್ದಳು ಕುಂಕುಮ ದೀನವಾಗಿ. ಹ್ಞೂ, ಬಾಗಿಲು ತೆಗೆಯುತ್ತಿಲ್ಲ ಅವನು. ಅವಳ ಸಾವಿರ ಪ್ರಯತ್ನದ ನಂತರವೂ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಅವಳಿಗೆ. ಒಳಗಿನಿಂದ ನೀರು ಬೀಳುತ್ತಿರುವ ಶಬ್ದ ಬಿಟ್ಟರೆ ಮತ್ತೇನೂ ಕೇಳಿಸುತ್ತಿಲ್ಲ. ಅದಕ್ಕೆ ಮತ್ತೂ ಗಾಬರಿಯಾಗಿತ್ತು ಅವಳಿಗೆ. ಏನ ಏನಾಗೋದೋ ಏನು ಕಥೆನೋ ಒಳಗಡೆ. ನೀರು ಬೀಳೋದು ಒಂದು ಬಿಟ್ಟರೆ ಮತ್ತೇನು ಕೇಳಿಸ್ತಾನೆ ಇಲ್ವಲ್ಲ. ಬಿದ್ಗಿದ್ಬಿಟ್ರ ಹಿಂಗೆ ಸಾಮ್ರಾಟ್ರು? ಮೊದಲೇ ಕಂಠಪೂರ್ತಿ ಕುಡ್ದವ್ರೆ ಅನ್ನಿಸ್ತಾ ಇದೆ. ಜೊತೆಗೆ ಹುಷಾರ್ ಬೇರೆ ಇಲ್ಲ. ಹೊಟ್ಟೆಯೊಳಗೆ ಪರಮಾತ್ಮ ಒಬ್ಬನ್ನ ಬಿಟ್ಟರೆ ಬೇರೇನೂ ಇಲ್ಲ. ಸುಸ್ತಾಗದೆ ಇದ್ದದ? ಥತ್, ಏನು ಮಾಡಿ ಸಾಯ್ಲಿ ನಾನು ಈಗ? ಅಳು ಬಂದು ಬಿಟ್ಟಿತ್ತು ಹುಡುಗಿಗೆ. ಆದರೆ ಏನಾದರೂ ಒಂದು ಮಾಡಲೇಬೇಕಿತ್ತು ಅವಳು. ಜಾನಿಯನ್ನ ಕರೆಯುವುದೇ ಸರಿ ಎನ್ನಿಸಿ ಬಾಗಿಲಿನತ್ತ ಓಡಿದ್ದಳು ಕುಂಕುಮ. ಓಡಿ ಬರುತ್ತಿದ್ದವಳು ಆಗ ತಾನೇ ಒಳಗೆ ಬರುತ್ತಿದ್ದವನಿಗೆ ಗುದ್ದಿದ್ದಳು. ಅವಳು ಬೀಳದಂತೆ ಅವಳ ಭುಜ ಬಳಸಿ ಹಿಡಿದಿದ್ದ ಅವನು ವರ್ಧನ್. ಅವಳ ಗಾಬರಿ ತುಂಬಿದ ಮುಖ ನೋಡಿದವನಿಗೆ ಏನೋ ಆಗಿದೆ ಎನ್ನಿಸಿತ್ತು. ಅವಳನ್ನೇ ಕೇಳಿದ್ದ. ಅರೆ ಮಿಸ್ ಕುಂಕುಮ, ಯಾಕೆ ಹೀಗೆ ಓಡಿ ಬರ್ತಾ ಇದ್ದೀರಾ? ಏನಾಯ್ತು? ಯಾಕೆ ಗಾಬರಿಯಾಗಿದ್ದೀರಾ? ಆಯು ಆಯು ಎಲ್ಲಿ? ಅವಳ ಭುಜ ಬಳಸಿ ಹಿಡಿದೇ ಒಳಗೆಲ್ಲ ಕಣ್ಣಾಯಿಸಿ ಕೇಳಿದ್ದ ವರ್ಧನ್.
ಅದು ವರ್ಧನ್ ಸರ್, ಆಯು ಸರ್ ಅಲ್ಲಿ ಬಾತ್ರೂಮಲ್ಲಿ ಏನೋ ಹೇಳಲು ಪ್ರಯತ್ನಿಸಿದವಳ ಮಾತನ್ನ ತಡೆದಿದ್ದವು ಅವನ ಮಾತುಗಳು. "ಹೇ ಇವರು ಬಂದಾ? ಆಗ್ಲೇ ಬರ್ತೀನಿ ಅಂದಿದ್ದೆ, ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಏನೋ ಮಾತಾಡ್ಬೇಕು ಅಂದಿದ್ದಲ್ಲ, ವಾಟ್ ಹ್ಯಾಪಂಡ್?" ಎಂದಿದ್ದ ಹುಡುಗಿಯನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಆಯುಷ್. ಏನೂ ನಡೆದೇ ಇಲ್ಲವೇನೋ ಎಂಬಂತೆ ಅವನನ್ನೇ ಅಯೋಮಯಳಾಗಿ ನೋಡುತ್ತಾ ನಿಂತಿದ್ದವಳು ಎಚ್ಚೆತ್ತಿದ್ದಳು ಈಗ. ವರ್ಧನ್ ತನ್ನ ಭುಜ ಬಳಸಿದ್ದನ್ನ ಗಮನಿಸಿ ಸರ್ರನೆ ದೂರ ಸರಿದು ನಿಂತಿದ್ದಳು ಹುಡುಗಿ. "ಆಯು, ಎಲ್ಲಿದ್ದೆ ನೀನು? ಇದೇನ್ ತಲೆಯೆಲ್ಲ ಒದ್ದೆ? ಈಗ ಸ್ನಾನ ಮಾಡ್ದಾ? ಅದು ನೀನಿರುವ ಪರಿಸ್ಥಿತಿಯಲ್ಲಿ? ಮೊದಲೇ ಜ್ವರ ಇದೆ, ಹೀಗೆ ಮಾಡಿದ್ರೆ ಇನ್ನೂ ಜಾಸ್ತಿ ಆಗಲ್ವಾ? ತಲೆ ಬ್ಯಾಡ್ವಾ ನಿನ್ಗೆ?" ಮಿಸ್ ಕುಂಕುಮ ಯಾಕೋ ಗಾಬರಿಯಿಂದ ಓಡಿ ಬರ್ತಾ ಇದ್ರು. "ಯಾಕೆ?" ಎಂದಿದ್ದ ಗೆಳೆಯನನ್ನ ಗದರಿಸುತ್ತಲೇ ವರ್ಧನ್. "ಈಸ್ ಇಟ್? ಇದರ ಬಗ್ಗೆ ನನ್ಗೇನು ಮಾಹಿತಿ ಇಲ್ಲ ಕಣಪ್ಪ. ಅದನ್ನ ನೀನು ನಿನ್ನ ಮಿಸ್ ಕುಂಕುಮ ಅವರತ್ರನೇ ಕೇಳಿ ಕ್ಲಾರಿಫೈ ಮಾಡ್ಕೋ" ಎಂದಿದ್ದ ಅವಳನ್ನೇ ತೀಕ್ಷ್ಣವಾಗಿ ಮತ್ತೊಮ್ಮೆ ನೋಡಿ. ನಂತರ ವರ್ಧನ್ ಕಡೆ ನೋಡಿ ಒಂದು ಥರ ನಗುತ್ತಾ ಆಯುಷ್. ಅವನ ನೋಟ, ಅದರಲ್ಲಿನ ತೀಕ್ಷ್ಣತೆಗೆ ನಡುಗುವಂತಾಗಿತ್ತು ಹುಡುಗಿಗೆ. ನಿಂತಲ್ಲೇ ಕೈ ಹಿಸುಕುತ್ತಾ ಮಿಸುಕಾಡಿದ್ದಳು ಹುಡುಗಿ. "ಅದ್ಬಿಡು, ನಾನು ಕೇಳಿ ತಿಳ್ಕೊತೀನಿ ಅವರನ್ನ. ನೀನ್ ಯಾಕೆ ಈಗ ತಲೆ ಸ್ನಾನ ಮಾಡ್ದೆ? ಅದನ್ನ ಹೇಳು ಮೊದಲು. ಹುಷಾರಿಲ್ಲ ನಿನ್ಗೆ, ನೆನ್ಪಿದೆ ತಾನೇ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಕಥೆ?" "ಮಿಸ್ ಕುಂಕುಮ, ನೀನು ಬಾತ್ರೂಮಲ್ಲಿ ಇಂಥದ್ದೇ ಏನಾದರೂ ಅನಾಹುತ ಮಾಡ್ಕೋತೀಯಾ ಅಂತಾನೆ ಗಾಬರಿ ಆಗಿರ್ಬೇಕು. ಯಾಮ್ ಐ ಕರೆಕ್ಟ್ ಮಿಸ್ ಕುಂಕುಮ? ಏನ್ ಮನುಷ್ಯನೋ ನೀನು?" ಎಂದಿದ್ದ ಜೋರಾಗಿ ವರ್ಧನ್ ಕಾಳಜಿಯಿಂದ. ಹೌದು ಸರ್. ನಾನು ಅವರನ್ನ ಬಾಗಿಲು ಓಪನ್ ಮಾಡಿ ಅಂದ್ರೂ ಮಾಡ್ಲಿಲ್ಲ ಅವರು. ಮೊದಲೇ ಒಂದೆರಡು ಸಲ ತಲೆ ಸುತ್ತಿ ಬಿದ್ದು ಬಿಟ್ಟಿದ್ರಲ್ಲ ಇವತ್ತು. ಮತ್ತೆ ಹಂಗೆ ಏನಾದ್ರೂ ಆಗ್ಬಿಟ್ರೆ ಅಂತ ಭಯ ಆಯ್ತು ನನ್ಗೆ. ಏನಾದ್ರೂ ಆದ್ರೆ ಏನ್ ಮಾಡೋದು ಅಂತ ಜಾನಿ ಸರ್‌ನ ಆದ್ರೂ ಕೂಗೋಣ ಅಂತ ಬರ್ತಿದ್ದೆ. ಅಷ್ಟ್ರಲ್ಲಿ ನೀವೇ ಬಂದ್ರಿ ಸರ್. ಕಣ್ಣು ತುಂಬಿಕೊಂಡೇ ಇಷ್ಟು ಹೇಳಿದ್ದಳು ಹುಡುಗಿ. ಕೇಳ್ದಾ? ನೋಡು, ಪಾಪ ಗಾಬರಿ ಆಗ್ಬಿಟ್ಟಿದೆ ಅವರಿಗೆ. ನಿನಗೆ ಏನಾದ್ರೂ ಆದ್ರೆ ಅಂತ. ನೀನ್ ನೋಡಿದ್ರೆ ಹೀಗೆ ಕೇರ್ಲೆಸ್ ಆಗಿ ಏನೇನೋ ಮಾಡ್ಕೋತಿದೀಯ. ಯಾಕೋ ಆಯು, ನಮ್ಮ ಬಗ್ಗೆ ಕೂಡ ಯೋಚನೆ ಮಾಡೋ. ನಾವು ನಿನಗೆ ಯಾರೂ ಅಲ್ಲ, ಏನೂ ಅಲ್ಲ ಅಂತ ಇಟ್ಕೋ. ಬಿಡು ನಮ್ಮನ್ನ. ಅಟ್ಲೀಸ್ಟ್ ನಿನ್ ಪುಟ್ಟ ಮಗಳು, ನಿನ್ ಡ್ಯಾಡ್ ಬಗ್ಗೆ ಆದ್ರೂ ಯೋಚನೆ ಮಾಡೋ ಎಂದಿದ್ದ ಅವನ ಕೈ ಹಿಡಿದು ನೋವಿನಿಂದ ವರ್ಧನ್. ವಿಷಾದದ ನಗು ನಕ್ಕಿದ್ದ ಆಯುಷ್. "ಏನಾಗುತ್ತೆ? ನಾನು ಗಟ್ಟಿಪಿಂಡ ಕಣೋವರು. ಏನಾಗಲ್ಲ ನನ್ಗೆ. ಆಗೋದಾಗಿದ್ರೆ ನನ್ನೋರೆಲ್ಲ ನನ್ನ ಬಿಟ್ಟು ಹೊರಟೋದ್ರಲ್ಲ, ಆಗ್ಲೇ ಆಗ್ಬೇಕಿತ್ತು. ಅವರ ಜೊತೆ ನಾನು ಇದ್ನಲ್ಲ, ಆದ್ರೂ ನಾನು ಹೋಗ್ಲಿಲ್ಲ ನೋಡು. ನನ್ನ ಹಣೆಯಲ್ಲಿ ಏನೇನು ಅನುಭವಿಸಬೇಕು ಅಂತ ಬರ್ತಿದೆಯೋ ಯಾರಿಗ್ ಗೊತ್ತು ಅಲ್ವಾ? ಅಷ್ಟಕ್ಕೂ ಯಾರಿಗೆ ಎಷ್ಟು ದಿನ ಈ ಭೂಮಿಯ ಋಣ ಇರುತ್ತೋ ಅಷ್ಟೇ ದಿನ ನಾವು ಇರೋಕೆ ಸಾಧ್ಯ ಅಲ್ವಾ? ಇದು ಪ್ರಪಂಚವರು. ಇಲ್ಲಿ ಯಾರು ಯಾರಿಗೂ ಶಾಶ್ವತ ಅಲ್ಲ ಅಲ್ವಾ? ನಾನಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ ಅಷ್ಟೇ. ಲೈಫ್ ಮಸ್ಟ್ ಬಿ ಗೋ ಆನ್ ಅಲ್ವಾ?" ಎಂದಿದ್ದ ನೋವಿನಿಂದ ಆಯುಷ್. "ಏಯ್ ಆಯು, ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾ ಇದ್ಯಾ? ತೆಗ್ದು ಬಿಟ್ರೆ ಯಾಕೆ ಸಾಯೋ ಮಾತೆಲ್ಲ ಆಡ್ತಿದ್ಯಾ? ಅಂಥದ್ದೇನಾಗಿದೆ ಈಗ ನಿನ್ಗೆ? ಯಾಕೇನೇನೋ ಮಾತಾಡ್ತಾ ಇದೀಯಾ? ನೀನು ಇಲ್ಲ ಅಂದ್ರೆ ಅದ್ಯಾರು ಬರ್ತಾರೆ? ಬಂದವರು ನಿನ್ನ ಮಗಳಿಗೆ ಅಪ್ಪ ಆಗ್ತಾರಾ? ನಿನ್ನ ಡ್ಯಾಡ್‌ಗೆ ಮಗ ಆಗ್ತಾರಾ? ಹಾಂ? ಏನ್ ಮಾತು ಅಂತ ಆಡ್ತಾ ಇದೀಯ ನೀನು? ಏನೋ ಆಗಿದೆ ಕಣೋ ನಿನಗೆ" ಎಂದಿದ್ದ ವರ್ಧನ್ ಕೋಪ, ಬೇಸರ, ನೋವಿನಿಂದ. ಅವನ ಮಾತು ಕೇಳಿ ಕುಂಕುಮ ಅಂತೂ ಕಣ್ಣೀರು ಸುರಿಸುತ್ತಲೇ ಇದ್ದಳು. ತೀರದ ನೋವು, ತಾಳಲಾರದ ಯಾತನೆ, ಭರಿಸಲಾರದ ನೋವು. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಯಾಕೆ ಆಗಲೇ ಹಾಗೆ ಮಾಡಿದ? ಯಾಕೆ ತನಗೆ ಹಾಗೆ ಅಂದ? ಏನೂ ಅರ್ಥ ಆಗಲಿಲ್ಲ ಅವಳಿಗೆ. ಬರಿದೇ ತಲೆ ತಗ್ಗಿಸಿ ಕಣ್ಣೀರು ಒರೆಸಿಕೊಳ್ಳುತ್ತಾ ನಿಂತು ಬಿಟ್ಟಿದ್ದಳು ಹುಡುಗಿ. ಅವಳತ್ತ ನೋಡಿದ ಆಯುಷ್. ಅವಳ ಅಳು ಯಾಕಾಗಿ ಅರ್ಥವಾಗದೇ ಇದ್ದರೂ ಯಾಕೋ ನೋವಾಗಿತ್ತು ಅವನಿಗೆ. "ನಿನ್ ಮಿಸ್ ಕುಂಕುಮಗೆ ಹೇಳು ಅಳೋದು ನಿಲ್ಸೋಕೆ. ನನ್ನ ಚಿಂತೆ ಬೇಡ. ಐ ಆಮ್ ಆಲ್ ರೈಟ್ ನೌ. ಬೇರೆ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊಳ್ಳಿ, ನೀನಿದೆಯಲ್ಲ" ಎಂದಿದ್ದ ಆಯುಷ್. "ಎಸ್ ಮಿಸ್ ಕುಂಕುಮ, ಪ್ಲೀಸ್ ಅಳು ನಿಲ್ಲಿಸಿ. ಅವನು ಈಗ ಓಕೆ ಅಲ್ವಾ? ನಾನು ಇಲ್ಲೇ ಇರ್ತೀನಿ. ನೀವು ಏನಾದ್ರೂ ಕೆಲಸ ಇದ್ರೆ ಹೋಗಿ" ಎಂದಿದ್ದ ವರ್ಧನ್. ಅದು ಅವರು ಹೊಟ್ಟೆಗೆ ಏನೂ ತಗೊಂಡಿಲ್ಲ. ಅಲ್ಲಿ ಗಂಜಿ ಇದೆ, ತಿನ್ನಿಸಿ. ಈ ಟ್ಯಾಬ್ಲೆಟ್ ಕೊಡಿ. ನಾನು ಗೊಂಬೆನ ನನ್ನ ಜೊತೆ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಸೊ ಎಂದವಳೇ ವರ್ಧನ್ ಕೈಗೆ ಟ್ಯಾಬ್ಲೆಟ್ ಕೊಟ್ಟು ಅವನ ಯಾವ ಮಾತಿಗೂ ಕಾಯದೆ ಸರಸರನೆ ನಡೆದು ಬಿಟ್ಟಿದ್ದಳು ಹುಡುಗಿ. ಅವಳು ಹೋದ ದಾರಿಯನ್ನೇ ನೋಡುತ್ತಾ ವಿಷಾದದ ನಗು ನಕ್ಕಿದ್ದ ಆಯುಷ್ ಆಚಾರ್ಯ. "ಯಾಕೋ ಆಯು ಹೀಗೆಲ್ಲ ಮಾಡ್ತೀಯಾ? ಯಾಕೆ ಹಾಗೆ ಮಾತಾಡ್ದೆ? ಪಾಪ ಮಿಸ್ ಕುಂಕುಮ ಬೇಜಾರು ಮಾಡ್ಕೊಂಡು ಹೋದ್ರು ನೋಡು. ಬೆಳಗ್ಗೆಯಿಂದ ನಿನ್ನ ಅವರೇ ನೋಡ್ಕೋತಾ ಇದ್ರಂತೆ. ಜಾನಿ ಹೇಳ್ದ ಎಷ್ಟು ಕೇರ್ ಮಾಡ್ತಾರೆ ಪಾಪ. ನೀನು ಇಷ್ಟು ಹೇಳಿದ್ರು ಅವರು ನೋಡು, ನನ್ನ ಹತ್ತಿರ ನಿನಗೆ ಗಂಜಿ ತಿನ್ನಿಸಿ ಮಾತ್ರೆ ನುಂಗಿಸೋಕೆ ಹೇಳಿ ಹೋದ್ರು. ಆದ್ರೆ ನಿನ್ನ ಮುಂಗೋಪ ಈಗಲೂ ಹಾಗೆಯೇ ಇದೆ ಕಣೋ. ಅದ್ಯಾವಾಗ ನಿನಗೆ ಬುದ್ಧಿ ಬರುತ್ತೋ?" ಅಲ್ಲಿಯೇ ಇದ್ದ ಗಂಜಿಯ ತಟ್ಟೆಯನ್ನ ತನ್ನ ಕೈಗೆ ತೆಗೆದುಕೊಳ್ಳುತ್ತಾ ಗೆಳೆಯನನ್ನ ತರಾಟೆಗೆ ತೆಗೆದುಕೊಂಡಿದ್ದ ವರ್ಧನ್.
ನಾನು ಹೇಳಿದ್ನಾ ನಿನ್ನ ಮಿಸ್ ಕುಂಕುಮಾಗೆ ನನ್ನ ನೋಡ್ಕೊ ಅಂತ? ಇಲ್ಲ ತಾನೇ? ವರು ಯಾರು ಎಷ್ಟು ದಿನ ಅಂತ ನಮ್ಮನ್ನ ನೋಡ್ಕೋತಾರೆ ಹೇಳು? ಕೊನೆಗೆ ನಮಗೆ ನಾವೇ ಅಲ್ವಾ? ಯಾರನ್ನೋ ನಂಬಿ ನಾವು ಬದುಕೋಕೆ ಆಗಲ್ಲ ಅಲ್ವಾ? ನಮ್ಮ ಪಾಡಿಗೆ ನಾವು ಬದುಕೋದನ್ನ ಕಲಿಬೇಕು. ಯಾರೋ ನಮ್ಮನ್ನ ನೋಡ್ಕೋತಾರೆ ಅಂತ ನಂಬ್ಕೊಂಡು ಇರೋಕ್ಕಾಗುತ್ತಾ ಹೇಳು? ನಮಗೆ ಅವರಿದ್ದಾರೆ, ಇವರಿದ್ದಾರೆ, ನಮ್ಮೋರು, ತಮ್ಮೋರು ಅಂತೆಲ್ಲ ಅನ್ಕೊಳ್ಳೋದು ಮೂರ್ಖತನವರು. ಇಲ್ಲಿ ಯಾರಿಗೆ ಯಾರೂ ಇಲ್ಲ. ಎಲ್ಲರೂ ಇವತ್ತು ಇರಬಹುದು, ಆದರೆ ನಾಳೆ ಅವರ ಪಾಡಿಗೆ ಅವರು ಹೊರಟೋಗ್ತಾರೆ. ಆಗ ನಾವು ಮತ್ತೆ ಒಂಟಿಯಾಗಿ ಬಿಡ್ತೀವಿ. ಅದರ ಬದಲು ಈಗಿನಿಂದಲೇ ಒಂಟಿಯಾಗಿ ಬದುಕೋದನ್ನ ಅಭ್ಯಾಸ ಮಾಡ್ಕೊಂಡು ಬಿಡ್ಬೇಕು. ಆಗ ಯಾವ ಯಾತನೆಯೂ ಇಲ್ಲ. ಈ ಸತ್ಯವನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರೆ ಅಷ್ಟು ನಮಗೇ ಒಳ್ಳೆಯದು. ಹೋಗ್ಲಿ ಬಿಡು, ಲೀವ್ ದಟ್ ಮ್ಯಾಟರ್. ಈಗ ನೀನು ಹೇಳು, ಏನೋ ಮಾತಾಡಬೇಕು ನನ್ನ ಹತ್ರ ಅಂದಲ್ಲ, ಏನು ವಿಷಯ ಎಂದಿದ್ದ ತನಗೆ ಏನೂ ಗೊತ್ತೇ ಇಲ್ಲ ಎಂಬಂತೆ ಆಯುಷ್. ಮೊದಲು ನೀನು ಈ ಗಂಜಿ ತಿಂದು ಟ್ಯಾಬ್ಲೆಟ್ ನುಂಗು. ಅದು ಸರಿ, ಯಾಕೆ ನೀನು ಈ ಟೈಮಲ್ಲಿ ಈ ಸ್ಥಿತಿಯಲ್ಲಿ ಹೋಗಿ ತಲೆ ಸ್ನಾನ ಮಾಡಿದೆ? ನಿನಗೆ ಜ್ವರ ಇದೆ ಅಂತ ಗೊತ್ತು ತಾನೇ? ನಿನಗೆ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರದೇ ಇರಬಹುದು. ಆದರೆ ನಿನ್ನ ಹಿತ ಬಯಸುವ, ನಿನ್ನನ್ನೇ ನಂಬಿರುವ ನಿನ್ನವರಿಗೆ ನಿನ್ನ ಆರೋಗ್ಯ ಬಹಳ ಮುಖ್ಯ ಆಯು. ನೀನು ನಿನಗೋಸ್ಕರ ಅಲ್ಲದಿದ್ದರೂ ನಿನ್ನವರಿಗೋಸ್ಕರ ಆದರೂ ನಿನ್ನ ಕಾಳಜಿ ಮಾಡ್ಕೋ. ಅದ್ಯಾಕೆ ಹೀಗೆ ಮಾಡ್ತೀಯೋ? ಕೇಳಿದ್ರೆ ಏನೂ ಬಾಯ್ ಬಿಡಲ್ಲ. ನನಗಾದರೂ ಏನರ್ಥ ಆಗುತ್ತೆ? ಛೇ ಎಂದಿದ್ದ ಬೇಸರದಿಂದ ಗಂಜಿಯನ್ನು ಸ್ಪೂನಲ್ಲಿ ತೆಗೆದುಕೊಂಡು ಅವನ ಬಾಯಿಗೆ ಹಿಡಿಯುತ್ತಾ ವರ್ಧನ್. ಅವನು ತನ್ನ ಬಾಯಿಯ ಮುಂದೆ ಹಿಡಿದ ಗಂಜಿಯನ್ನು ತಿನ್ನಲು ಬಾಯಿ ತೆರೆದವನು ಅವನನ್ನೇ ನೋಡುತ್ತಾ ಕಣ್ಣು ತುಂಬಿಕೊಂಡಿದ್ದ ಆಯುಷ್. ಅವನು ತನ್ನ ಬಗ್ಗೆ ತೋರುವ ಕಾಳಜಿ, ಪ್ರೀತಿ ಅವನನ್ನೇ ಭಾವುಕನನ್ನಾಗಿ ಮಾಡಿಬಿಡುತ್ತಿತ್ತು ಒಂದೊಂದು ಸಲ. ಏನು ಅಂತ ಹೇಳ್ತಾನೆ ಅವನಿಗೆ? ನನಗೆ ನೀನು ಇಷ್ಟಪಟ್ಟ ಹುಡುಗಿ ಬೇಕು. ಜೀವನ ಪೂರ್ತಿ ಅವಳು ನನಗೆ ಬೇಕು. ಅವಳನ್ನು ನಾನು ಮನಸಾರ ಮುದ್ದಿಸಿದೆ. ಮೈಮನದ ಬಯಕೆಗಳನ್ನು ತಾಳಲಾರದೆ ಹೋಗಿ ತಣ್ಣೀರಿಗೆ ತಲೆ ಕೊಟ್ಟೆ ಎಂದು ಹೇಳಲು ಸಾಧ್ಯವೇ? ತಲೆ ಒದರಿದ್ದ ಆಯುಷ್.